ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ವ್ಲಾಗ್ಸ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹೇಮಾವತಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಹೇಮಾವತಿಲಿ ಧೂಪ ಹಾಕೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ಗುಂಡ. ನಾನು ಗುಂಡ ಪುಸಜ್ಜಿ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪಾಜಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಜಾತ್ರೆಯಲ್ಲಿ ತುಂಬ ರಶ್ಶು. ಅದು ಅಗಿಂಗೊಂಡದ ಹತ್ರ ಇದ್ದೀವಿ ಈಗ. ಎಲ್ಲರೂ ಧೂಪ ಹಾಕ್ತಾ ಇದ್ದಾರೆ. ಒಬ್ಬೊಬ್ಬರೇ ಬಂದು ಧೂಪ ಹಾಕಿ ಹೋಗ್ತಾ ಇದ್ದಾರೆ. ನಮ್ಮಮ್ಮ ನಾನು ಬಿಸಿಲಲ್ಲಿ ನಿಂತಿದ್ದೀವಿ. ಈಗಾಗಲೇ ಶಿವರಾತ್ರಿ ಮುಗಿತಿದ್ದಂಗೆ ಬಿಸಿಲು ಸ್ಟಾರ್ಟು. ಅಗಿಂಕೊಂಡ ಉರಿತೈತೆ. ಒಳಗಡೆ ಹೋಗೋಕ್ಕೆ ಇನ್ನಿದ್ದು ರಶ್ಶು. ದೇವಸ್ಥಾನದ ಒಳಗೆ ಹೋಗೋಕ್ಕೆ ಇನ್ನಿದ್ದು ರಶ್ಶು. ಅಲ್ಲಿ ಧೂಪ ಪ್ಯಾಕೆಟು 10 ರೂಪಾಯಿ ಒಂದು ಪ್ಯಾಕೆಟ್ ತಗೊಂಡ್ವಿ ಧೂಪನ. 4 ಜನದಿಂದ 4 ಪ್ಯಾಕೆಟ್ ತಗೊಂಡು ಹಾಕಿದ್ವಿ. ಗುಂಡ ಪೀಪಿ ಊತಾ ಇದ್ದಾನೆ. ಗುಂಡ ಪೀಪಿ ಕೊಡಿಸಿದ್ವಿ, ಪೀಪಿ ಊತಾ ಇದ್ದಾನೆ. ಅವ್ರ ತಾತ ಕೊಡಿಸೈತೆ, ಅವನು ಅದನ್ನು ಬಿಡಂಗೇ ಇಲ್ಲ. ನಾನು ವೇಲ ತಲೆ ಮೇಲೆ ಹೊತ್ಕೊಂಡು ನಿಂತ್ಕೊಂಡಿದ್ದೀನಿ. ಬಿಸಿಲು ಜಾಸ್ತಿ. ಇವತ್ತು ಅಮಾವಾಸ್ಯೆ ದಿನ 18ನೇ ತಾರೀಕು ಅಲ್ಲ? 18 ಎಷ್ಟು? 15ಕ್ಕೆ ಶಿವರಾತ್ರಿ. 17ನೇ ತಾರೀಕು ಅನಿಸುತ್ತೆ. ಅಲ್ಲೆಲ್ಲ ಜನಗಳೆಲ್ಲ ಹೋಗ್ತಾ ಇದ್ದಾರೆ. ಧೂಪ ಹಾಕಿ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ಹೇಮಾವತಿ ಅಂತ ಅದು ಕೂಡ ಒಂದು ಗ್ರಾಮ, ಹಳ್ಳಿ. ಅಲ್ಲಿ ಬಿಸಿಲಲ್ಲೆಲ್ಲ ಗೊಂಬೆ, ಆಟ ಸಾಮಾನು ಮಕ್ಕಳಿಗೆ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಹೂವು, ಇನ್ನೂ ಏನೇನು ಬೇಕೋ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಂದರೆ ಇನ್ನೂ ಜಾಸ್ತಿ ರಶ್ ಇರುತ್ತೆ. ಬೆಳಗಿನ ಜಾವದಲ್ಲಿ ಬಂದರೆ ರಶ್ ಇರಲ್ಲ ಅಂದ್ಕೊಂಡು ಆವಾಗಲೇ ಜಾಸ್ತಿ ಜನ ಬರ್ತಾರೆ. ನಾವು ಮಧ್ಯಾಹ್ನದಂಗೆ ಹೋಗಿದ್ವಿ. ನಮ್ಮಮ್ಮ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ದಾರಿ ಉದ್ದಕ್ಕೂ ಜನಗಳು ಬರ್ತಾನೇ ಇದ್ರು. ನಾವು ಹೋಗ್ಬೇಕಾದ್ರೆ ನಮ್ಮ ಎದುರುಗಡೆ ಗಾಡಿಗಳು ಬರ್ತಾನೇ ಇದ್ವು. ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಅಲ್ಲಿ ಧೂಪ ಹಾಕಿದ್ದಾದಮೇಲೆ ಅಲ್ಲೆಲ್ಲ ಕೂತಿದ್ರು ಒಂದು ಕಡೆ. ನಾವು ಹೋಗಿ ಅಲ್ಲಿ ಪಾರ್ಕ್ ಥರ ಇತ್ತು, ಅಲ್ಲಿ ಕುತ್ಕೊಂಡ್ವಿ. ಅಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ತಂದಿದ್ವಿ. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಕೂತ್ಕೊಂಡಿದ್ದೀವಿ. ಗುಂಡ ಪೀಪಿ ಬಿಡಂಗೇ ಇಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಇತ್ತು ಹೇಮಾವತಿದು ಜಾತ್ರೆದು ಅಂತ ಅಂದ್ಬಿಟ್ಟು. ಜಾತ್ರೆ ಧೂಪ ಹಾಕೋದು ಅಗ್ಗಿನಕೊಂಡ ಅಂತ ಅಂದ್ಬಿಟ್ಟು ನಾವು ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬಂದು ತಲುಪುತ್ತೆ. ಅಲ್ಲೇ ಒಂದು ದೊಡ್ಡ ಫೀಲ್ಡಲ್ಲಿ ಜೈಂಟ್ ವೀಲು, ಡ್ರ್ಯಾಗನ್ನು ಎಲ್ಲ ಹಾಕಿದ್ರು. ಅಲ್ಲಿ ಗುಂಡನ್ನು ಕುಂಡ್ರಸಕ್ಕೆ ಅವನಿನ್ನೂ ಚಿಕ್ಕವನು, ಅಲ್ಲೆಲ್ಲ ಜೋರಾಗಿ ತಿರುಗುತ್ತವೆ ಅವೆಲ್ಲನೂ. ಅದಕ್ಕೆ ಗುಂಡನ್ನು ಹಿಂಗೆ ಕುಂಡ್ರಿಸ್ತಿಲ್ಲ. ಅಲ್ಲಿ ಕಾರಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಅವನ್ನೆಲ್ಲ ನೋಡಿಕೊಂಡು ಗುಂಡ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.